ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ಮುಂದಿನ ವಾರ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಶೋನ ಯಾವತ್ತು, ಎಲ್ಲಿ, ಹೇಗೆ, ಫ್ರೀ ಆಗಿ ಹೇಗೆ ನೋಡೋದು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಡೇಟು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂಡ್ ಟೈಮಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮಗೆ ಇಂಡಿಯಾದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಮುಂದಿನ ಶನಿವಾರ ಅಂದ್ರೆ 27ನೇ ತಾರೀಕು ರಾತ್ರಿ 10 ಲೈವ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಂದಿನ ಶನಿವಾರ ರಾತ್ರಿ 10 ನೀವು ಲೈವ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ನ ನೆಟ್ಫ್ಲಿಕ್ಸ್ ಅಲ್ಲಿ ಎಂಜಾಯ್ ಮಾಡಬಹುದು. ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ಬರೀ ನೀವು ನೈಟ್ ಆಫ್ ಚಾಂಪಿಯನ್ಸ್ ಮಾತ್ರ ಅಲ್ಲ, ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಎಲ್ಲ WWE ಇವೆಂಟ್ ಗಳನ್ನು ಕೂಡ ಫ್ರೀ ಆಗಿ ಆರಾಮಾಗಿ ನೋಡಿ ಎಂಜಾಯ್ ಮಾಡಬಹುದು. ಅಥವಾ ನಿಮಗೆ ನೈಟ್ ಎದ್ದು ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಆಫ್ಕೋರ್ಸ್ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ತಗೊಂಡು ಬರ್ತೀನಿ. ಅದಕ್ಕೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೈಟ್ ಆಫ್ ಚಾಂಪಿಯನ್ಸ್ ನ WWE ಅವರು ತುಂಬಾನೇ ದೊಡ್ಡದಾಗಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಆದ್ಮೇಲೆ ರೋಡ್ ಟು ಸಮ್ಮರ್ ಸ್ಲಾಮ್ ಕೂಡ ಬಿಗಿನ್ ಆಗುತ್ತೆ. ಸೊ ಅದರಿಂದ ಪ್ರಾಬಬ್ಲಿ ನಾವೆಲ್ಲರೂ ಕೂಡ ತುಂಬಾನೇ ಬಿಗ್ ವಿಚಾರಗಳನ್ನ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಮ್ಯಾಚ್ ಕಾರ್ಡ್ ಬಗ್ಗೆ ಬರೋದಾದ್ರೆ WWE ಅವರು ಅಫಿಷಿಯಲ್ ಆಗಿ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ಲದೆ ನಮಗೆ ಕಿಂಗ್ ಆಫ್ ದ ರಿಂಗ್ ಹಾಗೆ ಕ್ವೀನ್ ಆಫ್ ದ ರಿಂಗಿಗೂ ಕೂಡ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಕಿಂಗ್ ಆಫ್ ದ ರಿಂಗ್ ಅಲ್ಲಿ ಒಬಾಫೆಮಿ ಅವರು ಫೈನಲ್ಸ್ ಗೆ ಹೋಗಿದ್ದಾರೆ. ಆ ಸೈಡ್ ಇಂದ ಜೇ ಊಸೋ ಅವರು ಬರ್ತಾರೆ ಅನ್ಸುತ್ತೆ. ಸೊ ನಮಗೆ ಜೇ ಊಸೋ ಹಾಗೆ ಒಬಾಫೆಮಿ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಕ್ವೀನ್ ಆಫ್ ದ ರಿಂಗ್ ಗೆ ಬರೋದಾದ್ರೆ ಈ ಕಡೆ ನಮ್ಮ ಇಯೋಸ್ಕೈ ಅವರು ಫೈನಲ್ಸ್ ಗೆ ಹೋಗಿದ್ದಾರೆ. ಅಂಡ್ ಆ ಸೈಡ್ ಇಂದ ನಮ್ಮ ಲಿವ್ ಮಾರ್ಗನ್ ಅವರು ಫೈನಲ್ಸ್ ಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಲಿವ್ ಮಾರ್ಗನ್ ಅವ್ರನ್ನ ಪಿನ್ ಮಾಡಿ ಕ್ವೀನ್ ಆದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ಲಿವ್ ಮಾರ್ಗನ್ ಅವ್ರನ್ನೇ ಮತ್ತೊಮ್ಮೆ ಫೇಸ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಇಯೋಸ್ಕೈ ಅವರು ಈಗಾಗಲೇ ಲಿವ್ ಮಾರ್ಗನ್ ಅವ್ರನ್ನ ಸೋಲ್ಸೆ ಕ್ವೀನ್ ಆಗಿರ್ತಾರೆ. ಅಥವಾ WWE ಅವರು ಏನಾದ್ರೂ ಒಂದು ಟ್ವಿಸ್ಟ್ ನ ತಗೊಂಡು ಬರಬೇಕು ಅಂತ ಅನ್ಕೊಂಡ್ರೆ ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವ್ರನ್ನೇ ಈ ಬಾರಿಯ ಕ್ವೀನ್ ಆಫ್ ದ ರಿಂಗ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಯಾರಿಗ್ ಗೊತ್ತು, ನಮಗೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅದು ಯೂನಿಫಿಕೇಶನ್ ಮ್ಯಾಚ್ ಆಗಿ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದಾದ್ಮೇಲೆ WWE ಅವರು ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಈ ಒಂದು ಮ್ಯಾಚ್ ನಮಗೆ ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಆಗಿ ಕೂಡ ನೋಡೋದಕ್ಕೆ ಸಿಗಬಹುದು. ಅಥವಾ ಕೋಡಿ ರೋಡ್ಸ್, ಸ್ಯಾಮಿ ಝೈನ್ ಹಾಗೆ ಗಂತರ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕೂಡ ನೋಡೋದಕ್ಕೆ ಸಿಗಬಹುದು. ಇಷ್ಟಲ್ದಲ್ಲೇ ನಮಗೆ ಪ್ರಾಬಬ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಕನ್ಫರ್ಮ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಸೊ ಇಷ್ಟು ಮ್ಯಾಚಸ್ ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಬಾರಿಯ ನೈಟ್ ಆಫ್ ಚಾಂಪಿಯನ್ಸ್ ಗೆ. ರೋಮನ್ ರೈನ್ಸ್ ಅವ್ರನ್ನ WWE ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ರು. ಅದಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಇಂದ ರಿಮೂವ್ ಮಾಡಿದ್ರು. ಐ ಥಿಂಕ್ ರೋಮನ್ ರೈನ್ಸ್ ಅವರು ಸೌದಿ ಅರೇಬಿಯಾಗೆ ಟ್ರಾವೆಲ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ವಾರ್ ಆಗ್ತಿರೋ ಕಾರಣ ರೋಮನ್ ರೈನ್ಸ್ ಅವರು ರಿಸ್ಕ್ ನ ತಗೊಳ್ಳೋದಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಏನೇ ಆಗಲಿ ಗಾಯ್ಸ್, ತುಂಬಾನೇ ಇಂಪಾರ್ಟೆಂಟ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಲಿದೆ. ಯಾಕಂದ್ರೆ ಇದಾದ್ಮೇಲೆ WWE ಅವರು ಸಮ್ಮರ್ ಸ್ಲಾಮ್ ಗೆ ಬಿಲ್ಡ್ ನ ಪ್ರಾರಂಭ ಮಾಡ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಬಾರಿಯ ಈ ಒಂದು ಶೋಗೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಒಂದು ಶೋ ಯಾವ ರೀತಿ ಡೆಲಿವರ್ ಮಾಡುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನ ಇವತ್ತು ಅಪ್ಡೇಟ್ ಗಳಿಲ್ಲ, ಬಟ್ ನಮ್ಮ ಎಲೆನೈಟ್ ಅವರ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಆ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, ರೆಸಲ್ ವುಡ್ಸ್ ಅವರ ಪ್ರಕಾರ WWE ಅವರು ಕನ್ಸಿಡರ್ ಮಾಡಿದ್ರಂತೆ ಪ್ರಾರಂಭದಲ್ಲಿ ಎಲೆನೈಟ್ ಅವ್ರನ್ನ ಕಿಂಗ್ ಆಫ್ ದ ರಿಂಗ್ ನ ವಿನ್ನರ್ ಆಗಿ. ಅದಾದ್ಮೇಲೆ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡೋದ್ರಂತೆ. ಅಷ್ಟೇ ಅಲ್ಲ ಗೈಸ್, WWE ಅವರು ಎಲೆನೈಟ್ ಅವರು ಅಷ್ಟು ಕೇಪಬಲ್ ಆಗಿದ್ರು ಕೂಡ, ಆಡಿಯನ್ಸ್ ಗಳಿಂದ ಆ ಲೆವೆಲ್ ಗೆ ರಿಯಾಕ್ಷನ್ ನ ತಗೊಂಡ್ರು ಕೂಡ ಯಾಕೆ ಅವರನ್ನ ಮೈನ್ ಇವೆಂಟ್ ಗೆ ಪುಷ್ ಮಾಡ್ತಾ ಇಲ್ಲ ಅಂದ್ರೆ, ಅವರು ಎಲೆನೈಟ್ ಅವರ ಇನ್ ರಿಂಗ್ ವರ್ಕ್ ಇಂದ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರಂತೆ. ಅದರಲ್ಲೂ ಅವರು ಎಲೆನೈಟ್ ಅವ್ರಿಗಿಂತ ಜೇ ಊಸೋ ಅವ್ರನ್ನ ಇನ್ ರಿಂಗ್ ವರ್ಕ್ ಅಲ್ಲಿ ಬಿಗ್ ಅಂತ ಕನ್ಸಿಡರ್ ಮಾಡ್ತಾರಂತೆ. ಅಂಡ್ ಇದರಿಂದ ಎಲೆನೈಟ್ ಅವರಿಗೆ ಮೈನ್ ಇವೆಂಟ್ ಲೆವೆಲ್ ನ ಬುಕ್ಕಿಂಗ್ ಇನ್ನೂ ಕೂಡ ನೋಡೋದಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಅವರ ಇನ್ ರಿಂಗ್ ವರ್ಕ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ರೆಸಲ್ ವುಡ್ಸ್ ಅವರು ಒಪಿನಿಯನ್ ಅಥವಾ ಅಪ್ಡೇಟ್ ನನಗೆ ಗೊತ್ತಾಗ್ತಾ ಇಲ್ಲ, ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಎಲೆನೈಟ್ ಅವರು ರಿಂಗ್ ಅಲ್ಲಿ ಬಹಳಷ್ಟು ಬಾಚಸ್ ಗಳನ್ನ ಮಾಡ್ತಾರೆ, ಬಟ್ ಅದೊಂದನ್ನ ನೀವು ಕನ್ಸಿಡರ್ ಮಾಡಿ ಅವರಿಗೆ ಮೈನ್ ಇವೆಂಟ್ ಲೆವೆಲ್ ಗೆ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ಈ ಕಡೆ ಜೇ ಊಸೋ ಅವ್ರನ್ನ ನೋಡಿದ್ರೆ ಅವ್ರಿಗೂ ಕೂಡ ಕ್ರಿಟಿಸಿಸಮ್ ಸಿಗೋದು ಅವರ ರೆಸ್ಲಿಂಗ್ ಗೆನೆ. ಇನ್ ರಿಂಗ್ ಅಲ್ಲಿ ಅವರು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ನೀವು ಅವರಿಗೆ ಬುಕ್ಕಿಂಗ್ ನ ಕೊಡ್ತಾ ಇದ್ರ, ಎಲೆನೈಟ್ ಅವರಿಗೆ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಅನ್ನೋದು ನನ್ನ ಕ್ವಶನ್. ನೋಡೋಣ ಗೈಸ್, ಮುಂದೇನಾದ್ರೂ ನಮ್ಮ ಎಲೆನೈಟ್ ಅವರಿಗೆ ಒಳ್ಳೆ ಬುಕ್ಕಿಂಗ್ ಸಿಗುತ್ತೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.